ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಹುಬ್ಬಳ್ಳಿ ದುರ್ಗದ ಬೈಲ್ನ್ಯಾಗ 156 ವರ್ಷದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 2 ಈ ಸಾಲಿ ಈಗ ಕೆಡವಿ ಕಾರ್ಪೊರೇಷನ್ ಅವರು ಈ ಜಗದಾಗ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಕ ವಿಚಾರ ಮಾಡ್ಯಾರ. ಇದ್ರ ಸಂಬಂಧ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ವರದಿ ಮಾಡಿದ ಮ್ಯಾಲ ಒಂದೆರಡು ತಾಸ್ನ್ಯಾಗ ಅಂತಂದ್ರ ಅಲ್ಲಿ ಕಲಿತ ಹಳೆ ಹುಡುಗರೆಲ್ಲ ಸೇರಿ ಈ ಸಾಲಿ ಉಳಿಸ್ಬೇಕು ಅಂತ ಹೇಳಿ ಸಹಿ ಅಭಿಯಾನ ಶುರು ಮಾಡ್ಯಾರ. ಇದು ಪಬ್ಲಿಕ್ ನೆಕ್ಸ್ಟ್ ಇಂಪ್ಯಾಕ್ಟ್. ಗ್ಲಾಸ್ ಹೌಸ್ ಮುಂದೆ ಮತ್ತು ಸಾಯಿಬಾಬಾ ಗುಡಿ ಮುಂದೆ ಕಟ್ಟಾಕತ್ತಿದ್ದ ಕಾರ್ ಪಾರ್ಕಿಂಗ್ ಕೆಲಸ ಇನ್ನೂ ಮುಗುದಿಲ್ಲ. ಈಗ ಈ ಸಾಲಿ ಕೆಡವಿ ಪಾರ್ಕಿಂಗ್ ಕಟ್ಟಾಕತ್ತೀರಿ, ಏನು ನಿಮ್ಮ ವಿಚಾರ ಅಂತ ಹೇಳಿ ಶಾಲಾ ನಿವೃತ್ತ ಶಿಕ್ಷಕರು ಸಿಟ್ಟಾಗ್ಯಾರ. ಯಾವ ರಾಜಕಾರಣಿಗಳು ಎಷ್ಟು ಪ್ರಭಾವ ತೋರಿಸಿದ್ರು ನಾವು ಈ ಸಾಲಿ ಕೆಡವಾಕ ಕೊಡುವುದಿಲ್ಲ ಅಂತ ಹೇಳಿ ಹಳೆ ಸ್ಟೂಡೆಂಟ್ಸು ಕಂಗಾಲಾಗ್ಯಾರ. ಯುವ ನಿಧಿ ಯೋಜನೆಗೆ ಧಾರವಾಡ ಜಿಲ್ಲೆದಾಗ ಇಲ್ಲಿ ಮಠ ಒಟ್ಟ 2091 ಮಂದಿ ನೋಂದಣಿ ಮಾಡ್ಕೊಂಡಾರ. ಅರ್ಹ ಫಲಾನುಭವಿಗಳು ಯುವ ನಿಧಿ ಯೋಜನೆ ಸದುಪಯೋಗ ಮಾಡ್ಕೋಬೇಕು ಅಂತ ಇವತ್ತು ಧಾರವಾಡದಾಗ DC ಗುರುದತ್ ಹೆಗಡೆ ಹೇಳ್ಯಾರ. ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಪದವೀಧರರಿಗೆ ತಿಂಗಳಿಗೆ 1,500 ರೂಪಾಯಿ ಕೊಡ್ತಾರ. ಇದ 22ಕ್ಕೆ ಅಯೋಧ್ಯದಾಗ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಾಕತ್ತೈತಿ. ಈಗ ಹುಬ್ಬಳ್ಳಿ ಆನಂದ ನಗರದ ನಿವಾಸಿ ಮನೋಜ್ ಅರ್ಕಾಟ್ ಅನ್ನೋರು ಶ್ರೀರಾಮನ ದರ್ಶನಕ್ಕೆ 1799 ಕಿಲೋಮೀಟರ್ ನಡ್ಕೊಂತ ಹೊಂಟಾರ. ಇವ್ರ ಪ್ರಯಾಣ ಸುಖಕರ ಆಗಿರ್ಲಿ. ಇತ್ತಿತ್ಲಾಗ ಏನಾರ ಕೆಲಸ ಆಗಬೇಕು ಅಂತಂದ್ರ ಕೈಯಾಗ ರೊಕ್ಕ ಕೊಟ್ರನ ಕೆಲಸ ಅಕ್ಕಾವು ಅನ್ನುವಂಗ ಆಗಿಬಿಟ್ಟೈತ್ ನೋಡ್ರಿ. ಈಗ ಕುಂದಗೋಳದಾಗ ಗೌರ್ಮೆಂಟ್ ಫೀ ಅಲ್ದನ ಮ್ಯಾಲ 1,000 ರೂಪಾಯಿ ಕೊಟ್ಟು ಕೆಲಸ ಮಾಡಿಸ್ಕೊಂಡಂತ ರಾಜಶೇಖರ್ ಅನ್ನೋರು ಭೂ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿ ಒಳಗ ರೊಕ್ಕ ತಗೊಂಡಾರು ಅಂತ ಆರೋಪ ಮಾಡ್ಯಾರ. ಎಲ್ಲೆಲ್ಲಿ ಎಷ್ಟೆಷ್ಟು ರೊಕ್ಕ ತಗೊಂಡಾರು ಅನ್ನೋದು ಎಲ್ಲ ನನ್ನ ಕಡೆ ಕಾಲ್ ರೆಕಾರ್ಡ್ ಅದಾವು ಅಂತ ಅನ್ನಕತ್ತಾರ. ಇಷ್ಟೆಲ್ಲ ಡೀಟೇಲ್ಸ್ ಕೊಡಾಕತ್ತಾರ. ಈ ಅಧಿಕಾರಿ ಮ್ಯಾಲ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ತಗೋತಾರು ನೋಡೋಣಂತ್ರಿ. ಡ್ರೈವರ್ನ ನಿಯಂತ್ರಣ ತಪ್ಪಿ ಇವತ್ತು ಗ್ಯಾಸ್ ತುಂಬಿದ್ದ ಲಾರಿ ಒಂದು ಧಾರವಾಡದ ಕೆಲಿಗೇರಿ ಬೈಪಾಸ್ದಾಗ ಪಲ್ಟಿ ಹೊಡೆದು ಬಿಟ್ಟೈತ್ ನೋಡ್ರಿ. ಪುಣ್ಯಕ್ಕೆ ಗ್ಯಾಸ್ ಲೀಕೇಜ್ ಆಗಿಲ್ಲ. ಇನ್ನು ಪುಣೆದಿಂದ ಬೆಂಗಳೂರು ಕಡೆಗೆ ಹೊಂಟಿದ್ದ ಲಾರಿ ಹಿಂಗ ದಬಾಕೊಂಡು ಬಿಟ್ಟಿತ್ತ. ಅಗ್ನಿಶಾಮಕ ದಳದವರು ಲಾರಿನ ಸುರಕ್ಷಿತವಾಗಿ ಮ್ಯಾಲ್ಕೆತ್ಯಾರ. ಹುಬ್ಬಳ್ಳಿದಾಗಿಂದ ರಾಜಗೋಪಾಲ ನಗರ ಮತ್ತು ವಲ್ಲಭಬಾಯಿ ನಗರದಾಗ ಬಹಳ ವರ್ಷದಿಂದ ಗುಡಿಸ್ಲಾ ಹಾಕೊಂಡಿದ್ದ ದಲಿತರಿಗೆ ಯಾವುದು ನೋಟಿಸ್ ಕೊಡ್ದಂಗನ ಅವರು ಗುಡಿಸ್ಲಾ ತೆರವು ಮಾಡಿದ್ದು ಸರಿಯಲ್ಲ ಅಂತ ಇವತ್ತು ಕರ್ನಾಟಕ ಮಾದಿಗ ದಂಡೂರು ವತಿಯಿಂದ ಹುಬ್ಬಳ್ಳಿದಾಗ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಿಂದ ತಮಟೆ ಬಾರಿಸ್ಕೊಂತ ತಹಸೀಲ್ದಾರ್ ಕಚೇರಿ ಮಠ ಪ್ರತಿಭಟನೆ ಮಾಡ್ಯಾರ. ಮಂದಿಗೆ ಅನುಕೂಲ ಆಗ್ಲಿ ಅಂತ ಸ್ಮಾರ್ಟ್ ಸಿಟಿ ಯೋಜನೆದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಬಸ್ ಸ್ಟ್ಯಾಂಡು ರಾತ್ರೋರಾತ್ರಿ ಮಾಯಾಗಿತ್ತು. ಇದರ ಸಂಬಂಧ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ವರದಿ ಮಾಡಿದ್ರು ಪಾಲಿಕೆ ಅಧಿಕಾರಿಗಳು ದಾದ್ ನಹಿ ಪಿರಾರ್ ನಹಿ ಅನ್ನುವಂಗ ಸುಮ್ಮನೆ ಕುಂತು ಬಿಟ್ಟಾರ. ಇನ್ನು ಬಸ್ ಸ್ಟ್ಯಾಂಡ್ ಇದ್ದ ಜಗದಾಗ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಾಕತ್ತಾರ. ಅವ್ರ ಕಡೆ ರೊಕ್ಕ ತಿಂದ ಅಧಿಕಾರಿಗಳು ಹಿಂಗ ಗಪ್ ಕುಂತಾರು ಅಂತ ಹೇಳಿ ಮಂದಿ ಬಯಾಕತ್ತಾರ. ನಮ್ಮ ಟ್ಯಾಕ್ಸ್ ರೊಕ್ಕದಾಗ ನಮಗೆ ಮೂಲಭೂತ ಸೌಕರ್ಯ ಕೊಡಾಕ ನಿಮಗೇನು ಕಷ್ಟ ಅಂತ ಹೇಳಿ ಮಂದಿ ಸಿಟ್ಟಾಗ್ಯಾರ. ಇವತ್ತ ಸ್ವಾಮಿ ವಿವೇಕಾನಂದರ 161ನೇ ಜಯಂತಿ ಸಂಬಂಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹುಬ್ಬಳ್ಳಿಯಾಗ ವಿವೇಕ ರನ್ ಮ್ಯಾರಥಾನ್ ನಡೀತು. ಇದ್ರಾಗ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ವಿದ್ಯಾನಗರದ BUB ಕಾಲೇಜಿನಿಂದ ಹೊಸೂರು, ಭಗತ್ ಸಿಂಗ್ ಸರ್ಕಲ್, ಬಸವವನ, ಚೆನ್ನಮ್ಮ ಸರ್ಕಲ್ ಮಟ್ಟ ರನ್ ಮ್ಯಾರಥಾನ್ ನಡೀತು. ಶಕ್ತಿ ಯೋಜನೆ ಚಲೋ ಆದ್ಮೇಲ ಬಸ್ಸಿಗೆ ಅಡ್ಡಾಡೋರು ಹೆಚ್ಚಾಗ್ಯಾರ. ಹಿಂಗಾಗಿ ದಿನಾ ಬಸ್ಸಿಗೆ ಅಡ್ಡಾಡೋ ವಿದ್ಯಾರ್ಥಿಗಳಿಗೆ ಮತ್ತು ದುಡ್ಯಾಕ್ ಹೋಗೋರಿಗೆ ಈ ಬಸ್ ಜರ್ನಿ ಭಾಳ ತ್ರಾಸ ಆಗಿಬಿಟ್ಟೈತೆ ನೋಡ್ರಿ. ಬಸ್ ಸಂಖ್ಯೆ ಮತ್ತು ಮ್ಯಾನ್ ಪವರ್ ಜಾಸ್ತಿ ಮಾಡಬೇಕಿದ್ದ ಸರ್ಕಾರ ಮತ್ತು ಸಾರಿಗೆ ಸಂಸ್ಥೆ ಗಪ್ ಕುಂತು ಬಿಟ್ಟೈತಿ. ಇದು ಮಂದಿಗೆ ಭಾಳ ಕಿರಿಕಿರಿ ಆಗಾಕತ್ತೈತಿ. ಅರ್ಜೆಂಟ್ ಇದ್ದಾಗ ಪೇಷಂಟ್ಗಳನ್ನ ಮತ್ತು ಗರ್ಭಿಣಿಯರನ್ನ ಕರ್ಕೊಂಡು ಹೋಗಾಕ ಬೇಕಾಗಿದ್ದು ಆಂಬ್ಯುಲೆನ್ಸ್. ಆದ್ರೆ ಅಳ್ಳಾವರ ಸರ್ಕಾರಿ ದವಾಖಾನ್ಯಾಗ ಒಂದು ಕಂಡೀಷನ್ಯಾಗಿರೋ ಆಂಬ್ಯುಲೆನ್ಸ್ ಇಲ್ಲಿ ನೋಡ್ರಿ. ಒಂದು 6-7 ವರ್ಷದಿಂದ ಇಲ್ಲಿ ಒಂದು ಆಂಬ್ಯುಲೆನ್ಸ್ ಐತಿ. ಅದು ಎಲ್ಲಿ ಸಿಕ್ಕಲ್ಲೇ ಕೆಟ್ಟ ನಿಂದಿರ್ತೈತಿ. ಇನ್ನು ಹೊಸ ತಾಲೂಕಾಗಿ 4-5 ವರ್ಷ ಆದ್ರೂ ಸಕಾಲಕ್ಕೆ ವ್ಯವಸ್ಥಿತವಾದ ಸೇವೆ ಕೊಡಾಕ ಒಂದು ಚಲೋ ಆಂಬ್ಯುಲೆನ್ಸ್ ಇಲ್ಲಿದ್ದಕ್ಕೆ ಮಂದಿ ಸಿಟ್ಟಾಗ್ಯಾರ. ದೌಡ ಇದನ್ನೆಲ್ಲ ಸುದ್ದಿ ಮಾಡ್ರಿ. ಮಂದಿ ಜೀವದ ಜೊತೆ ಆಟ ಆಡಬೇಡ್ರಿ. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರ್ರಿ. ನಮಸ್ಕಾರ.